ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ನಗರ ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಬನ್ ಕಮ್ಯುನಿಟಿ. ಮಾನವ ಇತಿಹಾಸದ ಸುದೀರ್ಘ ಅವಧಿಯವರೆಗೆ ಇಂದಿನ ವಿಶ್ವದ ಕೆಲವು ಬೃಹತ್ ನಗರಗಳಾದ ನ್ಯೂಯಾರ್ಕ್, ಟೋಕಿಯೋ, ಶಾಂಘೈ, ಮುಂಬೈ ಮುಂತಾದವುಗಳಲ್ಲಿ ಕಾಣಬರುವ ಗಗನಚುಂಬಿ ಕಟ್ಟಡಗಳು, ಜನರಿಂದ ಗಿಜಿಗುಟ್ಟುವ ಮಾರುಕಟ್ಟೆಗಳು, ಇರುವೆಯ ಸಾಲಿನಂತೆ ಹರಿಯುವ ವಾಹನಗಳು, ರಾತ್ರಿಯನ್ನು ಹಗಲಿನಂತೆ ಮಾರ್ಪಡಿಸುವ ವಿದ್ಯುತ್ ದೀಪಗಳು, ಈ ರೀತಿಯಾಗಿ ಅನೇಕ ಮನೋರಂಜನಾ ಸಾಧನ, ಅದ್ಭುತವಾದ ಸಂಪರ್ಕ ವ್ಯವಸ್ಥೆ, ಸ್ತ್ರೀ ಪುರುಷ ವ್ಯತ್ಯಾಸವಿಲ್ಲದಂತೆ ಪೋಷಾಕು ಧರಿಸಿ ಜನರು ವ್ಯವಹರಿಸುವ ರೀತಿ, ಇಂತಹ ಹಲವು ವೈಚಿತ್ರ್ಯ ಕಲ್ಪನೆಗೆ ಮೀರಿದ ಸಂಗತಿಗಳಾಗಿದ್ದವು. ಆದರೆ ಇಂತಹ ನೂರಾರು ಸಾವಿರಾರು ಆಶ್ಚರ್ಯ ಅದ್ಭುತಗಳು ಇಂದಿನ ನಗರಗಳ ವಾಸ್ತವತೆ ಎನ್ನಿಸಿಕೊಂಡಿವೆ. ಇತಿಹಾಸ ಪಥದಲ್ಲಿನ ಮಾನವನ ನಡಿಗೆಯ ಕತೆ ಅಷ್ಟು ಅದ್ಭುತವಾಗಿದೆ, ರೋಚಕವಾಗಿದೆ ಹಾಗೂ ರೋಮಾಂಚನಕಾರಿಯಾಗಿದೆ. ಇತಿಹಾಸದ ಈ ಕಥನದಲ್ಲಿ ನಗರ, ನಗರೀಕರಣ, ನಗರ ಜೀವನ ಎಂಬಿ ವಿದ್ಯಮಾನಗಳಷ್ಟೇ ನಮ್ಮನ್ನು ಬೆರಗು ಒಟ್ಟುಗೊಳಿಸಲು ಸಾಕು. ಇಲ್ಲಿ ನಾವು ತಿಳಿಯುವುದಾದರೆ ನಗರ ಸಮುದಾಯದ ಬಗ್ಗೆ ನಾವು ತಿಳಿತಾ ಹೋದಾಗ ಇಲ್ಲಿ ಮುಖ್ಯವಾಗಿರುವಂಥದ್ದು ನಗರದ ವ್ಯಾಖ್ಯೆಗಳನ್ನು ತಿಳ್ಕೊಂಡು ನಂತರ ನಗರದ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಳ್ಬೇಕು. ಪರೀಕ್ಷೆಗೆ ಬರುವಂತಹ ಪ್ರಶ್ನೆಯಾಗಿದೆ, ನಗರ ಸಮುದಾಯ ಎಂದರೇನು, ನಗರದ ವ್ಯಾಖ್ಯೆಯನ್ನು ತಿಳಿಸಿ, ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂಥದ್ದು. ಒಬ್ಬೊಬ್ಬರು ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಹೋವರ್ಡ್ಸ್ ಉಲ್ಸ್ಟನ್ ಎಂಬ ನಗರ ಸಮಾಜಶಾಸ್ತ್ರಜ್ಞರ ಪ್ರಕಾರ ತನ್ನ ಮೆಟ್ರೋಪೋಲಿಸ್ ಎಂಬ ಗ್ರಂಥದಲ್ಲಿ ನಗರವನ್ನು ಹೀಗೆ ವ್ಯಾಖ್ಯಾನಿಸಿದ್ದಾರೆ: ಒಂದು ಸ್ಥಳೀಯ ಸರಕಾರದ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವ ಹಲವು ಸಮಾನ ಆಸಕ್ತಿಗಳನ್ನು ಮತ್ತು ಸಂಸ್ಥೆಗಳನ್ನು ಹೊಂದಿದ್ದು, ಒಂದು ಸೀಮಿತ ಭೌಗೋಳಿಕ ಪ್ರದೇಶದಲ್ಲಿ ದಟ್ಟವಾಗಿ ನೆಲೆಸಿರುವ ಜನಸಮೂಹವನ್ನು ನಗರ ಎನ್ನಬಹುದು. ಲೂಯಿ ವರ್ತ್ ಎಂಬಾತರ ಪ್ರಕಾರ ನಗರವೆಂಬುದು ಸಾಪೇಕ್ಷ ದೊಡ್ಡ ಗಾತ್ರದ, ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯಾಗಿದೆ. ಜೇಮ್ಸ್ ಎ ಕ್ವೀನ್ ಎಂಬಾತನು ತನ್ನ ಅರ್ಬನ್ ಸೋಷಿಯಾಲಜಿ ಎಂಬ ಪುಸ್ತಕದಲ್ಲಿ ನಗರವನ್ನು ವಿಶಿಷ್ಟೀಕರಣದ ವಿದ್ಯಮಾನವಾಗಿದೆ ಮತ್ತು ಕೃಷಿಯ ಹೊರತಾದ ಉದ್ಯೋಗಗಳಲ್ಲಿ ನಿರತರಾದ ಜನರ ಸಮೂಹವಾಗಿದೆ ಎಂದು ಹೇಳಿರುವನು. ಎ.ಎಫ್. ವೇಬರ್ ಎಂಬಾತನು ತನ್ನ ದಿ ಗ್ರೋತ್ ಆಫ್ ಸಿಟೀಸ್ ಎಂಬ ಪುಸ್ತಕದಲ್ಲಿ ನಗರವನ್ನು ಕನಿಷ್ಠ 10,000 ಜನರನ್ನು ಒಳಗೊಂಡಿರುವ ಒಂದು ಪ್ರಾದೇಶಿಕ ಸಮೂಹವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಆರ್.ಎ. ಪಾರ್ಕ್ ಅವರ ಪ್ರಕಾರ ತನ್ನ ದಿ ಸಿಟಿ ಎಂಬ ಪುಸ್ತಕದಲ್ಲಿ ಹೇಳಿರುವಂತೆ ನಗರವು ಕೇವಲ ಕೆಲವು ವ್ಯಕ್ತಿಗಳ ಸಮೂಹ ಮತ್ತು ಸಾಮಾಜಿಕ ಅನುಕೂಲತೆಗಳನ್ನು ಹೊಂದಿರುವ ಪ್ರದೇಶ ಮಾತ್ರವಾಗಿರದೆ ಅದೊಂದು ಮನಸ್ಥಿತಿಯಾಗಿದೆ. ನಗರ ಜೀವನದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ನಗರ ಅಥವಾ ನಗರ ಸಮುದಾಯಕ್ಕೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ನಗರದ ಭೌಗೋಳಿಕ ಹಾಗೂ ಸಾಮಾಜಿಕ ಸಾಂಸ್ಕೃತಿಕ ಪರಿಸರವು ಅದಕ್ಕೆ ಗ್ರಾಮೀಣ ಸಮುದಾಯಕ್ಕೂ ಭಿನ್ನವಾದಂತಹ ರೂಪವನ್ನು ನೀಡಿದೆ. ನಗರದ ಜೀವನ ಕ್ರಮವನ್ನು ಅಥವಾ ನಗರ ಸಮುದಾಯದ ಗುಣಲಕ್ಷಣಗಳನ್ನು ನಾವು ಈ ರೀತಿಯಾಗಿ ತಿಳ್ಕೊಳ್ಬೋದು. 1. ಸಾಮಾಜಿಕ ವೈವಿಧ್ಯತೆ. 2. ನಗರ ಜೀವನದ ಅನಾಮಿಕತೆ. 3. ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವ. 4. ಔಪಚಾರಿಕ ಸಾಮಾಜಿಕ ನಿಯಂತ್ರಣ. 5. ವೃತ್ತಿ ಅಥವಾ ಉದ್ಯೋಗ. 6. ಬೃಹತ್ ಪ್ರಮಾಣದ ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣತಿ. 7. ತ್ವರಿತಗತಿಯ ಸಾಮಾಜಿಕ ಚಲನೆ. 8. ವೈಯಕ್ತೀಕರಣ. 9. ಐಚ್ಛಿಕ ಸಂಘಗಳ ಗಾತ್ರ. 10. ಸಾಮಾಜಿಕ ಸಹಿಷ್ಣುತೆ. 11. ಸ್ಥಳೀಯ ವಿಂಗಡಣೆ. 12. ಅಭದ್ರ ಕುಟುಂಬ. 13. ವಿವೇಚನಾಪೂರ್ಣವಾದ ಹಾಗೂ ಲೆಕ್ಕಾಚಾರದ ವರ್ತನೆ. 14. ಸಮಯ ಪ್ರಜ್ಞೆ. 15. ಶಿಕ್ಷಣದ ಪ್ರಾಮುಖ್ಯತೆ. 16. ಮನೋರಂಜನೆ. 17. ನಗರ ಬಹುಮುಖ ಚಟುವಟಿಕೆಗಳ ಕೇಂದ್ರ. ಇವಿಷ್ಟು 17 ಪಾಯಿಂಟ್ಸ್ಗಳು ನಮಗೆ ನಗರ ಸಮುದಾಯದ ಲಕ್ಷಣಗಳಲ್ಲಿ ಸಿಗುವಂಥ ಪಾಯಿಂಟ್ಸ್ಗಳು. ಒಟ್ಟು 17 ಪಾಯಿಂಟ್ಸ್ಗಳಿದೆ. ನಿಮಗೆ 15 ಅಂಕಕ್ಕೆ ಬಂದಾಗ 4ರಿಂದ 5 ಪುಟದಷ್ಟು ಬರೀಲಿಕ್ಕೆ ಈ ಪಾಯಿಂಟ್ಸ್ಗಳು ಎಷ್ಟು ಸಾಕು. ಎಲ್ಲವನ್ನು ಕೂಡ ನಾವು ಒಂದು ಪುಟದಲ್ಲಿ 2-3 ಪಾಯಿಂಟ್ಸ್ಗಳನ್ನು ಬರಿತಾ ಹೋದರೆ ನಮಗೆ 4ರಿಂದ 5 ಪುಟವನ್ನು ಬರೀಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಇಲ್ಲಿ ನಗರದ ಗುಣಲಕ್ಷಣಗಳ ಒಂದೊಂದು ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗುವ. ಮೊದಲ ಪಾಯಿಂಟ್ ಸಾಮಾಜಿಕ ವೈವಿಧ್ಯತೆ.
ನಗರ ಅಂತ ಬಂದಾಗ ಅಲ್ಲಿ ವೈವಿಧ್ಯತೆಯಿಂದ ಕೂಡಿರುವಂಥದ್ದು, ಅಲ್ಲಿನ ಎಲ್ಲ ರೀತಿಯದ್ದು ಕೂಡ ಬದಲಾವಣೆಗಳನ್ನು ನಾವು ಕಾಣ್ಬೋದು. ನಗರ ಅಂತ ಹೇಳಿದ ತಕ್ಷಣ ಅಲ್ಲಿನ ಒಂದು ಜನರ ವರ್ತನೆ, ಜನರ ನಡವಳಿಕೆ, ಜನರ ಆಸಕ್ತಿ ವಿಭಿನ್ನವಾಗಿ ನಮಗೆ ಕಾಣ್ತದೆ. ಅಲ್ಲಿನ ಅವರ ಒಂದು ಧಾರ್ಮಿಕತೆ, ಆಚಾರ ವಿಚಾರ, ಆಹಾರ, ಅವರ ವಿಹಾರ, ಉಡುಗೆ ತೊಡುಗೆಗಳು, ಮನೋರಂಜನೆ, ಕ್ರೀಡೆ ಎಲ್ಲವೂ ಕೂಡ ನಗರ ಸಮುದಾಯದಲ್ಲಿ ವೈವಿಧ್ಯತೆಯಿಂದ ಕೂಡಿರ್ತದೆ. ಉದ್ಯೋಗಗಳು, ಹವ್ಯಾಸಗಳು ಮುಂತಾದವುಗಳು ವೈವಿಧ್ಯತೆಯಿಂದ ಕೂಡಿದೆ. ಎರಡನೆಯ ಪಾಯಿಂಟ್, ನಗರ ಜೀವನದ ಅನಾಮಿಕತೆ. ನಗರ ಜೀವನದ ಅನಾಮಿಕತೆಯಲ್ಲಿ ಜನರು ಪರರ ಬಗ್ಗೆ ಅಸಡ್ಡೆ, ಔದಾಸೀನ್ಯ ಮತ್ತು ಅನಾದರ ತೋರುವಂಥದ್ದನ್ನು ನಗರ ಜೀವನದಲ್ಲಿ ಕಾಣ್ಬೋದು. ನಗರ ಜೀವನವು ಹೆಚ್ಚು ಅನಾಮಿಕತೆಯಿಂದಲೇ ಕೂಡಿರುವಂಥದ್ದು. ಲೂಯಿ ವರ್ತ್ ಹೇಳುವಂತೆ ನಗರವು ವಿವಿಧ ಜನರುಗಳ, ಜನಾಂಗಗಳ, ಸಂಸ್ಕೃತಿಗಳ ಕುದಿಯುತ್ತಿರುವ ಮಡಕೆಯಂತಿದ್ದು ಹೊಸ ಜೈವಿಕ ಸಾಂಸ್ಕೃತಿಕ ಮಿಶ್ರತಳಿಗಳ ಉತ್ಪಾದನೆಯ ಅನುಕೂಲಕರ ಕೇಂದ್ರವಾಗಿದೆ. ನಗರವು ಜನರನ್ನು ಜಗತ್ತಿನ ಮೂಲೆ ಮೂಲೆಗಳಿಂದ ಸೆಳೆದು ತರಬಲ್ಲದು. ದಟ್ಟವಾದ ಜನಸಂದಣಿಯಿಂದ ಕೂಡಿರುವ ನಗರವು ವಿವಿಧ ಬಗೆಯ ಚಟುವಟಿಕೆಗಳ ತಾಣವಾಗಿದೆ. ಹಾಗೆಯೇ ಅದು ವ್ಯಾಪಾರ, ಉದ್ದಿಮೆ, ರಾಜಕಾರಣ, ಸಾಹಿತ್ಯ, ಕಲೆ, ಶಿಕ್ಷಣ, ಸಮಾಜ ಕಲ್ಯಾಣ, ಕ್ರೀಡೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಧನೆಗಳು ಮುಂತಾದ ಹಲವಾರು ಕಾರ್ಯಗಳಲ್ಲಿ ತೊಡಗಿರುವ ಜನರ ನೆಲೆವೀಡು ಕೂಡ ಆಗಿದೆ. ಇಲ್ಲಿನ ಜನರಲ್ಲಿ ಪರಸ್ಪರ ಬೇಕಾದುದಿಲ್ಲ. ಮಾಧ್ಯಮಿಕ ಸ್ವರೂಪದ ಸಂಬಂಧಗಳನ್ನು ಹೊಂದಿರುವ ನಗರದ ಜನರು ಅಪರಿಚಯಸ್ಥರಂತೆ ನಡೆದುಕೊಳ್ಳುವರು. ವೈಯಕ್ತಿಕ ಪರಿಚಯ ಇಟ್ಟುಕೊಳ್ಳುವುದು ಇಲ್ಲಿ ಕಷ್ಟಕರ. ವ್ಯಕ್ತಿಗಳೊಡನೆ ವ್ಯಾಪಾರ ನಡೆಯಬಹುದಾದರೂ ಅನೇಕರು ಅನಾಮಧೇಯರಾಗಿಯೇ ಉಳಿಯಬಹುದು. ಮೂರನೇ ಪಾಯಿಂಟ್, ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವ. ನಗರ ಜೀವನದ ವೈವಿಧ್ಯತೆಗೆ ಮತ್ತು ಅನಾಮಿಕತೆಗೆ ಇಲ್ಲಿನ ಜನರ ನಡುವೆ ಕಾಣಬರುವ ಒಂದು ಸಂಬಂಧ ಮಾಧ್ಯಮಿಕ ಸಂಬಂಧಗಳೇ ಕಾರಣ. ನಗರವನ್ನೇ ಒಂದು ಮಾಧ್ಯಮಿಕ ಸಮೂಹವೆನ್ನುವುದುಂಟು. ಜನರ ನಡುವಿನ ಸಂಬಂಧವು ಅವೈಯಕ್ತಿಕವೂ ಕರಾರಿನ ಸ್ವರೂಪದ್ದು ಮತ್ತು ವ್ಯಾವಹಾರಿಕವಾದದ್ದು ಆಗಿದೆ. ಇಲ್ಲಿ ಅನ್ಯೋನ್ಯತೆ, ಸ್ನೇಹಪರತೆ, ನಿಸ್ವಾರ್ಥತೆ, ಪ್ರೀತಿ, ವಿಶ್ವಾಸ ಮುಂತಾದ ಗುಣಗಳು ಇಲ್ಲದೇ ಇರಬಹುದು. ಒಂದೇ ಕಡೆ ಒಂದೇ ವಠಾರದಲ್ಲಿ ವಾಸಿಸುವವರು ಒಮ್ಮೊಮ್ಮೆ ಅಪರಿಚಯಸ್ಥರಾಗಿಯೇ ಉಳಿಯುತ್ತಾರೆ. ಇಲ್ಲಿನ ಜನರ ಸೌಜನ್ಯಪೂರ್ಣ ನಾಗರಿಕ ಎಂದು ಕರೆಯಲ್ಪಡುವ ನಡವಳಿಕೆಯಲ್ಲಿ ಸಹಜಗಿಂತಲೂ ಕೃತಿಮತೆ ಎದ್ದು ಕಾಣುತ್ತದೆ. ಹೃದಯದ ಭಾಷೆಗಿಂತಲೂ ಬುದ್ಧಿಯ ಭಾಷೆಯಲ್ಲಿಯೇ ಮಾತನಾಡುವರು. ಇಲ್ಲಿ ಒಬ್ಬಂಟಿಗ, ಅನಾಥ, ಪರಕೀಯ ಎನ್ನುವ ಅನಾಥ ಪ್ರಜ್ಞೆ ಅಥವಾ ಪರಕೀಯ ಪ್ರಜ್ಞೆ ಭಾವ, ಸಾಮುದಾಯಿಕ ಭಾವನಾಭಂಗ ಎಲ್ಲ ಕೂಡ ನಾವು ಒಂದು ಮಾಧ್ಯಮಿಕ ಸಂಬಂಧಗಳ ಪ್ರಭುತ್ವದಲ್ಲಿ ಕಾಣ್ಬೋದು. ನಾಲ್ಕನೆಯ ಪಾಯಿಂಟ್, ಔಪಚಾರಿಕ ಸಾಮಾಜಿಕ ನಿಯಂತ್ರಣ. ಆಗಂತುಕರ ಸಾಗರದಂತಿರುವ ನಗರದಲ್ಲಿ ನಿಯಮಗಳ ಉಲ್ಲಂಘನೆಯ ಪ್ರವೃತ್ತಿ ಜನರಲ್ಲಿ ತೀವ್ರವಾಗಿದೆ. ಉಲ್ಲಂಘನೆಯ ಪ್ರಕರಣವನ್ನು ಜನರು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳುವುದೂ ಇಲ್ಲ. ಇಲ್ಲಿ ಕಾಣುವ ಅನಾಮಿಕತೆಯು ಈ ಪ್ರವೃತ್ತಿಗೆ ಕಾರಣ. ಸಾಮಾಜಿಕ ನಿಯಂತ್ರಣದ ಅನೌಪಚಾರಿಕ ಸಾಧನಗಳಾದ ರೂಢಿ, ಸಂಪ್ರದಾಯಗಳಾಗಲಿ, ಲೋಕಾಚಾರ, ಲೋಕನೀತಿಗಳಾಗಲಿ ಇಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಆದ್ದರಿಂದ ಔಪಚಾರಿಕ ಸ್ವರೂಪದ ಸಾಧನಗಳಾದ ಕಾನೂನು, ಶಾಸನ, ಸಂವಿಧಾನ, ಪೊಲೀಸ್, ನ್ಯಾಯಾಲಯ ಮುಂತಾದವು ಅನಿವಾರ್ಯವಾಗಿ ಬಳಕೆಯಲ್ಲಿದೆ. ಇನ್ನು 5ನೇ ಪಾಯಿಂಟ್, ವೃತ್ತಿ ಅಥವಾ ಉದ್ಯೋಗ. ನಗರವನ್ನು ಕೃಷಿಯೇತರ ವೃತ್ತಿಗಳಲ್ಲಿ ನಿರತರಾದ ಜನರ ಪ್ರಾದೇಶಿಕ ಸಮೂಹವೆಂದು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಜನರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ, ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ ಅನ್ಯೋನ್ಯ ಬಗೆಯ ವೃತ್ತಿಗಳಲ್ಲಿ ತೊಡಗಿರ್ತಾರೆ. ಜೀವನೋಪಾಯಕ್ಕಾಗಿ ಜನರು ಇಲ್ಲಿ ಅವಲಂಬಿಸದ ಮಾರ್ಗವಿಲ್ಲ. 6ನೇ ಪಾಯಿಂಟ್, ಬೃಹತ್ ಪ್ರಮಾಣದ ಶ್ರಮ ವಿಭಜನೆ ಮತ್ತು ವಿಶೇಷ ಪರಿಣಿತಿ ಕೂಡ ನಗರಗಳಲ್ಲಿ ನಾವು ಕಾಣ್ಬೋದು. ನಗರ ಸಮುದಾಯದಲ್ಲಿ ಶ್ರಮ ವಿಭಜನೆ ಎಲ್ಲ ರಂಗಗಳಲ್ಲಿಯೂ ಕೂಡ ಕಂಡುಬರುವಂಥದ್ದು. ನಗರವು ದೊಡ್ಡದಿದ್ದಂತೆ ಇದರ ವ್ಯಾಪಕತೆಯು ಹೆಚ್ಚಾಗಿರುವಂಥದ್ದು. ಶ್ರಮ ವಿಭಜನೆಯು ಜನರ ಆಸಕ್ತಿ, ಅಭಿರುಚಿ, ಅರ್ಹತೆ, ಅವಕಾಶ, ಲಿಂಗ, ವಯಸ್ಸು, ಸಾಮರ್ಥ್ಯ ಮುಂತಾದ ಅನೇಕ ಅಂಶಗಳನ್ನು ಕೂಡ ಅದು ಅವಲಂಬಿಸಿರುತ್ತದೆ. ವಿಶೇಷ ಪರಿಣಿತಿ ಎನ್ನುವಂಥದ್ದು ಪ್ರಾದೇಶಿಕ ವಿಶೇಷ ಪರಿಣಿತಿಯಾಗಿರಬಹುದು, ಇಲ್ಲ
ಇಲ್ಲವೇ ವೈಯಕ್ತಿಕ ವಿಶೇಷ ಪರಿಣಿತಿಯಾಗಿರಬಹುದು. ನಗರದಲ್ಲಿ ವ್ಯಾಪಕವಾಗಿ ಕಂಡುಬರುವುದು ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ವಾಣಿಜ್ಯಿಕ, ವ್ಯಾವಹಾರಿಕ, ವೈಜ್ಞಾನಿಕ, ಮನೋರಂಜಿಕ, ಯಾಂತ್ರಿಕ, ತಾಂತ್ರಿಕ ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷ ಪರಿಣಿತಿ ಅಥವಾ ಪ್ರಾವೀಣ್ಯತೆಯನ್ನು ಪಡೆದ ಜನರು ನಗರದಲ್ಲಿರುವರು. ಅಂತೆಯೇ ಕರೆಕುಶಲ ಕೆಲಸಗಾರರು, ಕಲಾಕೃತಿಗಳಲ್ಲಿ ಪರಿಣಿತರಾದವರು, ತಂತ್ರಜ್ಞಾನಿಗಳು, ಪತ್ರಿಕಾಕರ್ತರು, ವ್ಯಾಪಾರಿಗಳು, ದಳ್ಳಾಳಿಗಳು, ಶಿಕ್ಷಕರು, ಆಡಳಿತ ತಜ್ಞರು, ಪೊಲೀಸರು, ಸರಕಾರಿ ನೌಕರರು ಎಂಬುದು ಬೇರೆ ಬೇರೆ ವೃತ್ತಿಗಳನ್ನು ನಾವಿಲ್ಲಿ ಕಾಣಬಹುದು. 7ನೇ ಪಾಯಿಂಟ್, ತ್ವರಿತಗತಿಯ ಸಾಮಾಜಿಕ ಚಲನೆ. ಜನರಿಗೆ ತಮ್ಮ ಸಾಮಾಜಿಕ ಅಂತಸ್ತುಗಳನ್ನು ಉತ್ತಮಪಡಿಸಿಕೊಳ್ಳಲು ನಗರದಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ನಗರದಲ್ಲಿ ಸಮಾಜದತ್ತವಾದ ಅಂತಸ್ತುಗಳಿಗಿಂತಲೂ ಸಾಧಿತ ಅಂತಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯವಿರುವುದರಿಂದ ಸಾಮಾಜಿಕ ಚಲನೆಗೆ ಅನುಕೂಲಕರವಾದ ವಾತಾವರಣವಿರುವುದು. ಭೌಗೋಳಿಕ ಚಲನೆ, ಔದ್ಯೋಗಿಕ ಚಲನೆಗಳಿಗೆ ಮಾತ್ರವಲ್ಲದೆ ಲಂಬ ಚಲನೆ, ಸಮಾನಾಂತರ ನಗರವು ಅವಕಾಶವನ್ನು ನೀಡುವುದು. 8ನೇ ಪಾಯಿಂಟ್, ವೈಯಕ್ತಿಕೀಕರಣ. ನಗರದಲ್ಲಿ ಸಂಪ್ರದಾಯದ ಬಿಗಿ ಇರುವುದಿಲ್ಲವಾದ್ದರಿಂದ ಜನರು ಹೆಚ್ಚು ಸ್ವತಂತ್ರರು. ತಮ್ಮ ಅಭಿರುಚಿಗೆ, ಆಸಕ್ತಿಗೆ ಹಾಗೂ ಅರ್ಹತೆಗೆ ಅನುಗುಣವಾಗಿ ಉದ್ಯಮವನ್ನು ಕೈಗೊಳ್ಳುವ ನಗರದಲ್ಲಿ ಅವಕಾಶವಿದೆ. ತಮ್ಮ ವೈಯಕ್ತಿಕ ಆಸೆ, ಆಕಾಂಕ್ಷೆ ಅಥವಾ ಅಭೀಷ್ಟೆಗಳನ್ನು ಈಡೇರಿಸಿಕೊಳ್ಳಲು ಜನರು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸೇರಿಕೊಳ್ಳುವರು. ಇನ್ನು 9ನೇ ಪಾಯಿಂಟ್ನಲ್ಲಿ ಐಚ್ಛಿಕ ಸಂಘಗಳ ಗಾತ್ರ. ನಗರವು ನಾನಾ ಬಗೆಯ ಐಚ್ಛಿಕ ಸಂಘಗಳ ನೆಲೆವೀಡು. ಜನಸಂಖ್ಯೆಯ ಅಗಾಧತೆ, ಜನರಲ್ಲಿ ಕಂಡುಬರುವ ವೈವಿಧ್ಯತೆ ಮತ್ತು ಜನರ ವಿಶಿಷ್ಟ ಅಗತ್ಯಗಳು ಮತ್ತು ಬೇಡಿಕೆಗಳು ಇವುಗಳಿಂದಾಗಿ ನಗರದಲ್ಲಿ ನಾನಾ ಬಗೆಯ ಐಚ್ಛಿಕ ಸಂಘಗಳಿರುವುದು. ಇವು ಜನರ ವಿಶಿಷ್ಟ ಆಸಕ್ತಿಗಳ ಪೂರೈಕೆಯ ದೃಷ್ಟಿಯಿಂದ ಸ್ಥಾಪಿತವಾದವು. ಇನ್ನು 10ನೇ ಪಾಯಿಂಟ್, ಸಾಮಾಜಿಕ ಸಹಿಷ್ಣುತೆ. ನಗರವಾಸಿಗಳು ವಿವಿಧ ಜನಾಂಗಗಳ ಜೀವನ ಮೌಲ್ಯಗಳನ್ನು ಗೌರವಿಸುವ ಮನೋವೃತ್ತಿಯನ್ನು ಹೊಂದಿರುತ್ತಾರೆ. ವಿವಿಧ ಸಂಸ್ಕೃತಿಗಳುಳ್ಳ ಜನರ ಸಹಬಾಳ್ವೆಗೆ ನಗರ ಜೀವನ ಅವಕಾಶವನ್ನು ಕಲ್ಪಿಸುತ್ತದೆ. ಆದ್ದರಿಂದ ಜನರು ಸಹನಶೀಲರಾಗಿದ್ದು ಪರಸ್ಪರ ಹೊಂದಿಕೊಂಡು ಬಾಳ್ವೆ ನಡೆಸುವರು. ಮೇಲು ಕೀಳು, ಬಡವ ಶ್ರೀಮಂತ, ಸುಶಿಕ್ಷಿತ ಅಶಿಕ್ಷಿತ ಎಂಬ ವಿಷಮತೆ ನಗರದಲ್ಲಿ ಎದ್ದು ಕಾಣುವುದಾದರೂ ಪರಸ್ಪರ ಹೊಂದಾಣಿಕೆ ಅನಿವಾರ್ಯವಾಗಿದೆ. ಮೊಣಕೈಯನ್ನು ಪರಸ್ಪರ ಉಜ್ಜಿಕೊಂಡು ನಡೆಯುವ ಜನರು ಅಭಿಪ್ರಾಯ, ಆಸಕ್ತಿ, ಬಡತನ, ಶ್ರೀಮಂತಿಕೆ, ಸಾಕ್ಷರತೆ, ಅನಕ್ಷರತೆ ಮತ್ತಿತರ ಹಿನ್ನೆಲೆಯ ವೈಪರೀತ್ಯಗಳ ಬಗ್ಗೆ ಅನಾಸಕ್ತರಾಗಿ ಅಸಡ್ಡೆಯಿಂದಿರುತ್ತಾರೆ. 11ನೇ ಪಾಯಿಂಟ್, ಸ್ಥಳೀಯ ವಿಂಗಡಣೆ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಜನರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸುತ್ತಾರೆ. ವಾಣಿಜ್ಯ ಅಥವಾ ಆರ್ಥಿಕ ಚಟುವಟಿಕೆಗಳ ಕೇಂದ್ರವಿರುವಂತಹ ಅಂಗಡಿಗಳು, ಹೋಟೆಲ್ಗಳು, ಪ್ರದರ್ಶನ ಭಂಡಾರಗಳು, ಫ್ಯಾಷನ್ನಿನ ವಸ್ತು ಮಾರಾಟ, ಚಲನಚಿತ್ರ ಮಂದಿರ, ಒಡವೆ, ಪಾತ್ರೆಗಳ ಅಂಗಡಿ ನಗರದ ಮಧ್ಯದಲ್ಲಿಯೇ ಕಂಗೊಳಿಸುತ್ತದೆ. 12ನೇ ಪಾಯಿಂಟ್, ಅಭದ್ರ ಕುಟುಂಬ. ನಗರದ ಕುಟುಂಬವು ಹೆಚ್ಚು ಸಂಘಟಿತವಾಗಿಲ್ಲ ಎಂದು ಹೇಳುವುದಿದೆ. ನಗರದಲ್ಲಿ ಅವಿಭಕ್ತ ಕುಟುಂಬಗಳು ವಿರಳ. ಇರುವ ಕುಟುಂಬಗಳ ಗಾತ್ರವು ಚಿಕ್ಕದು. ಬೃಹತ್ ನಗರಗಳಲ್ಲಂತೂ ಕುಟುಂಬಗಳಲ್ಲಿ ಮಕ್ಕಳಿರುವುದು ಅಪರೂಪ. ಕುಟುಂಬದ ಅನೇಕ ಸಾಂಪ್ರದಾಯಿಕ ಕಾರ್ಯಗಳು ಬೇರೆ ಸಂಸ್ಥೆಗಳಿಗೆ ವರ್ಗಾಯಿಸಲ್ಪಟ್ಟಿದೆ. 13ನೇ ಪಾಯಿಂಟ್, ವಿವೇಚನಾಪೂರ್ಣವಾದ ಹಾಗೂ ಲೆಕ್ಕಾಚಾರದ ವರ್ತನೆ. ಪೀಟರ್ ವಸ್ಲೆ ಹೇಳುವಂತೆ ನಗರ ಹಾಗೂ ಔದ್ಯೋಗಿಕ ಸಮುದಾಯಗಳಲ್ಲಿ ಜನರ ವರ್ತನೆಯು ವಿವೇಚನಾಪೂರ್ಣವೂ ಲೆಕ್ಕಾಚಾರವೂ ಆಗಿರುತ್ತದೆ. ಯಾವುದೇ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಅಥವಾ ವ್ಯವಹರಿಸುವಾಗ ಜನರು ಅದರ ಸಾಧಕ ಬಾಧಕ ಲಾಭ ನಷ್ಟ ಇವುಗಳನ್ನು ಗಣನೆಗೆ ತಂದುಕೊಳ್ಳುವರು. ಅವರು ವ್ಯವಹಾರಕ್ಕೆ ಮಾತ್ರ ಬೇಕಾಗಿರುವಷ್ಟು ಸೌಜನ್ಯ, ಸಭ್ಯತೆ, ಸ್ನೇಹಪರತೆ ಇವುಗಳನ್ನು ಪ್ರಕಟಿಸುವುದನ್ನು ನಾವು ಗಮನಿಸಬಹುದು. ನಗರವಾಸಿಗಳ ಸಂಬಂಧಗಳು ಔಪಚಾರಿಕವಾಗಿದೆ. ಆ ಸಂಬಂಧದಲ್ಲಿ ಮಾನವೀಯತೆ ಇಲ್ಲ ಎಂಬುದಾಗಿ ಲೂಯಿ ವರ್ಡ್ಸ್ ಉತ್ಪ್ರೇಕ್ಷೆ ಮಾಡಿ ಹೇಳಿರುವನು. ಆದಾಗ್ಯೂ ಮನಸ್ಸಿನಲ್ಲಿದ್ದುದನ್ನು ನೇರವಾಗಿ ಹೇಳದೆ ಅದನ್ನಲ್ಲಿಯೇ ಉಳಿಸಿಕೊಂಡು ಸ್ನೇಹಪರತೆಯ ಸಾಮಾಜಿಕ ಮುಸುಕು ಹಾಕಿಕೊಂಡು ವ್ಯವಹರಿಸುವುದಂತೂ ನಗರದಲ್ಲಿ ಗಮನಿಸಬಹುದು. ಇನ್ನು 14ನೇ ಪಾಯಿಂಟಿಗೆ ಬಂದಾಗ ಸಮಯ ಪ್ರಜ್ಞೆ. ಇ.ಪಿ. ಥಾಮ್ಸನ್ ಎಂಬಾತ ಹೇಳುವಂತೆ ನಗರವಾಸಿಗಳಿಗೆ ಸಮಯ ಪ್ರಜ್ಞೆ ತೀವ್ರವಾಗಿರುವುದು. ಜನರ ಚಟುವಟಿಕೆಗಳು, ಉದ್ಯೋಗ, ಜೀವನ ಎಲ್ಲವೂ ಗಡಿಯಾರದ ಸಮಯದಂತೆ ಬೆಳಗಿನಿಂದ ಬೈಗಿನವರೆಗೆ ಸಂಜೆಯ ತನಕ ಜನರು ಸಮಯಕ್ಕನುಸರಿಸಿ ಬಾಳಬೇಕು. ಇನ್ನು ಶಿಕ್ಷಣದ ಪ್ರಾಮುಖ್ಯತೆ. 15ನೆಯ ಪಾಯಿಂಟ್, ಶಿಕ್ಷಣದ ಪ್ರಾಮುಖ್ಯತೆ. ನಗರ ಸಮುದಾಯದಲ್ಲಿ ಶಿಕ್ಷಣಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಸಾಂಪ್ರದಾಯಿಕ ವ್ಯವಹಾರದಿಂದ ಉತ್ತಮ ಭವಿಷ್ಯವನ್ನು ಪಡೆಯಲಾರವೆಂಬ ನಂಬಿಕೆ ಜನರಲ್ಲಿ
ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಂದರೆ ಇಲ್ಲಿ ನಗರ ಸಮುದಾಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುವುದರಿಂದ ಅದು ಸಾಂಪ್ರದಾಯಿಕ ವ್ಯವಹಾರದಿಂದ ಉತ್ತಮ ಭವಿಷ್ಯವನ್ನು ಪಡೆಯಲಾರವೆಂಬ ನಂಬಿಕೆ ಜನರಲ್ಲಿತ್ತು. ಶಿಕ್ಷಣದ ಪ್ರಾಮುಖ್ಯತೆಯಲ್ಲಿ ಅದು 16ನೇ ಪಾಯಿಂಟ್ ಮನೋರಂಜನೆ. ನಗರವು ವಿವಿಧ ಬಗೆಯ ಮನೋರಂಜನಾ ಸಾಧನಗಳನ್ನು ಒಳಗೊಂಡಿರುವುದು. ಮನೋರಂಜನೆಯ ವಾಣಿಜ್ಯೀಕರಣವು ನಗರದ ವಿಶೇಷತೆಗಳಲ್ಲೊಂದು. ಒಂದು ಶ್ಲೀಲ ಅಶ್ಲೀಷ, ನೈತಿಕ ಅನೈತಿಕತೆ ಎಂಬ ದ್ವಂದ್ವಕ್ಕೆ ಅಷ್ಟಾಗಿ ಒಳಗಾಗದೆ ಜನರು ಚಲನಚಿತ್ರ ಮಂದಿರಗಳು, ನಾಟಕ, ನೃತ್ಯ ಮಂದಿರಗಳು, ಪಾನಗೃಹಗಳು, ನೈಟ್ ಕ್ಲಬ್ಗಳು, ಕ್ರೀಡಾಂಗಣಗಳು, ಸಾರ್ವಜನಿಕ ಹೂದೋಟಗಳು, ಪ್ರಾಣಿ ವಸ್ತು ಸಂಗ್ರಹಾಲಯ ಮುಂತಾದೆಡೆಯಲ್ಲಿ ಹೋಗಿ ಮನೋರಂಜನೆ ಪಡೆಯುವ ಪ್ರಯತ್ನ ಮಾಡುವರು. 17ನೇ ಪಾಯಿಂಟ್ ನಗರ ಬಹುಮುಖ ಚಟುವಟಿಕೆಗಳ ಕೇಂದ್ರ. ನಗರವು ವಿವಿಧ ಚಟುವಟಿಕೆಗಳ ನೆಲೆವೀಡು. ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಸಾಹಿತ್ಯಿಕ, ಕಲಾತ್ಮಕ, ತಾಂತ್ರಿಕ, ವೈಜ್ಞಾನಿಕ, ಕ್ರೀಡಾತ್ಮಕ, ಶೈಕ್ಷಣಿಕ ಚಟುವಟಿಕೆಗಳು ನಡೆಯುವ ಕೇಂದ್ರವೇ ನಗರ. ದೇಶದ ಭವಿಷ್ಯವನ್ನು ನಿರ್ಧರಿಸಿಕೊಳ್ಳುವ ರಾಜಕೀಯ ನಿರ್ಣಯಗಳಾಗುವುದು ಕೂಡ ರಾಷ್ಟ್ರಗಳ ರಾಜಧಾನಿಗಳೆಂದು ಕರೆಸಿಕೊಳ್ಳುವ ಪ್ರಮುಖ ನಗರಗಳಲ್ಲಿ. ಇವಿಷ್ಟು ಪಾಯಿಂಟ್ಸ್ಗಳು ನಮ್ಮ ನಗರ ಜೀವನದ ಗುಣಲಕ್ಷಣಗಳಾಗಿದೆ. ನಗರದ ವ್ಯಾಖ್ಯೆ ಮತ್ತು ನಗರದ ಗುಣಲಕ್ಷಣಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಮುಖ್ಯವಾದಂತಹ ಪ್ರಶ್ನೆ ನಗರ ಸಮುದಾಯದ ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋದಲ್ಲಿ ನಗರ ಸಮುದಾಯದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ. ಅದರಲ್ಲೂ ಕೂಡ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಸ್ಗಳನ್ನೆಲ್ಲ ಕಲಿಬೇಕಾಗಿರುವಂಥದ್ದು. ಅಲ್ಲಿ 10 ಪಾಯಿಂಟ್ಸ್ಗಳಿದೆ. ಆ 10 ಪಾಯಿಂಟ್ಸ್ಗಳನ್ನು ನಗರ ಸಮುದಾಯದ ಪ್ರಾಮುಖ್ಯತೆಯಲ್ಲಿ ಓದ್ಕೊಳ್ಬೇಕು. ನಾವೀಗ ಓದ್ಕೊಂಡಿರುವಂತಹ ನಗರದ ಗುಣಲಕ್ಷಣಗಳಲ್ಲಿ 17 ಪಾಯಿಂಟ್ಸ್ಗಳಿದೆ. 17 ಪಾಯಿಂಟ್ಸ್ಗಳನ್ನು ನೀವು ಬಾಯ್ಪಾಠ ಮಾಡಿ ಆದರೂ ಕಲ್ತುಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.